ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಕ್ಷಯ ತೃತೀಯ ಬಂತು ಅಂದರೆ ಸಾಕು ಚಿನ್ನ ಕೊಳ್ಳೋಕೆ ದುಡ್ಡಿಲ್ಲವಲ್ಲ ಅಂತ ಕೊರಗ್ತಾ ಇದ್ದೀರಾ? ಸಾಲ ಮಾಡಿ ಆದರೂ ಸರಿ 1 ಗ್ರಾಮ್ ಚಿನ್ನ ತರಲೇಬೇಕು, ಇಲ್ಲದಿದ್ದರೆ ಮನೆಗೆ ದರಿದ್ರ ಅಂಟಿಕೊಳ್ಳುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಹಾಗಾದರೆ 1 ನಿಮಿಷ ಇಲ್ಲಿ ಕೇಳಿ. ಚಿನ್ನ ಕೊಂಡರೆ ಮಾತ್ರ ಲಕ್ಷ್ಮಿ ಒಲೆಯುತ್ತಾಳೆ ಅನ್ನೋದು ಶುದ್ಧ ಸುಳ್ಳು. ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಅಡಗಿರುವ ಒಂದು ಮಹಾರಹಸ್ಯ ಬಹುತೇಕರಿಗೆ ತಿಳಿದೇ ಇಲ್ಲ. ಕೇವಲ 10 ರೂಪಾಯಿಗೆ ಸಿಗುವ ಈ ಒಂದು ಅತ್ಯಂತ ಶಕ್ತಿಶಾಲಿ ವಸ್ತುವನ್ನು ಅಕ್ಷಯ ತೃತೀಯದಂದು ಮನೆಗೆ ತಂದರೆ ಸಾಕು, ನಿಮ್ಮ ದಾರಿದ್ರ್ಯವೆಲ್ಲ ಸುಟ್ಟು ಭಸ್ಮವಾಗಿ ನೀವು ಊಹಿಸಲಾಗದಷ್ಟು ಕುಬೇರನ ಸಂಪತ್ತು ನಿಮ್ಮದಾಗುತ್ತದೆ. 99% ಜನರಿಗೆ ಗೊತ್ತಿಲ್ಲದ ಆ 10 ರೂಪಾಯಿ ಚಮತ್ಕಾರಿಕ ವಸ್ತು ಯಾವುದು? ದಯವಿಟ್ಟು ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಅರ್ಧಂಬರ್ಧ ಮಾಹಿತಿ ನಿಮಗೆ ಎಂದಿಗೂ ಲಾಭ ತರುವುದಿಲ್ಲ. ಈ ಒಂದು ವಿಡಿಯೋ ನಿಮ್ಮ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಲಿದೆ. ಅಕ್ಷಯ ತೃತೀಯ ಬರುತ್ತಿದೆ ಎಂದರೆ ಸಾಕು, ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಮೊದಲ ಚಿತ್ರಣವೆಂದರೆ ಕಣ್ಣು ಕೊರೆಯಿಸುವ ಚಿನ್ನದ ಅಂಗಡಿಗಳು ಮತ್ತು ಅಲ್ಲಿ ಸೇರುವ ಜನಸಾಗರ. ಕಿವಿ ಹಾಕಿದರೆ, ಪೇಪರ್ ತೆಗೆದರೆ, ರಸ್ತೆಗಿಳಿದರೆ ಎಲ್ಲೆಡೆ ಬರೀ ಚಿನ್ನದ ಜಾಹೀರಾತುಗಳೇ. ಚಿನ್ನ ಖರೀದಿಸಿದರೆ ಮಾತ್ರ ಅಕ್ಷಯ ತೃತೀಯದ ಪುಣ್ಯ ಲಭಿಸುತ್ತದೆ, ಚಿನ್ನ ತಂದರೆ ಮಾತ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಅಕ್ಷಯ ತೃತೀಯದಂದು ಚಿನ್ನ ಕೊಳ್ಳದಿದ್ದರೆ ಆ ವರ್ಷವೆಲ್ಲ ದರಿದ್ರ ಕಾಡುತ್ತದೆ ಎಂಬೆಲ್ಲ ಭ್ರಮೆಗಳನ್ನು ಮತ್ತು ಭಯವನ್ನು ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಆದರೆ ಒಮ್ಮೆ ಯೋಚಿಸಿ, ನಿಜಕ್ಕೂ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲೇಬೇಕೇ? ಬಡವರು, ಮಧ್ಯಮ ವರ್ಗದವರು, ದಿನಗೂಲಿ ನಂಬಿ ಬದುಕುವವರು ಏನು ಮಾಡಬೇಕು? ಅವರ ಮನೆಗೆ ಲಕ್ಷ್ಮಿ ಬರುವುದಿಲ್ಲವೇ? ಭಗವಂತ ಕೇವಲ ಶ್ರೀಮಂತರಿಗೆ ಮಾತ್ರ ಒಲಿಯುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಹೌದು ವೀಕ್ಷಕರೇ, ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಿಮಗೆ ಲಕ್ಷಾಂತರ ರೂಪಾಯಿ ಬೆಲೆಯ ಚಿನ್ನವೇ ಬೇಕೆಂದಿಲ್ಲ. ಕೇವಲ 10 ರೂಪಾಯಿ ಕೊಟ್ಟು ಈ ಒಂದು ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರವಾದ ವಸ್ತುವನ್ನು ನೀವು ಮನೆಗೆ ತಂದರೆ ಸಾಕು, ನಿಮ್ಮ ದಾರಿದ್ರ್ಯವೆಲ್ಲ ದೂರವಾಗುತ್ತದೆ. ಮೊದಲನೆಯದಾಗಿ ಅಕ್ಷಯ ತೃತೀಯ ಎಂದರೆ ಏನು ಎಂಬುದನ್ನು ನಾವು ಶಾಸ್ತ್ರೋಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕ್ಷಯ ಎಂದರೆ ನಾಶವಾಗುವುದು, ಕರಗಿ ಹೋಗುವುದು ಅಥವಾ ಮುಗಿದು ಹೋಗುವುದು. ಅಕ್ಷಯ ಎಂದರೆ ಎಂದಿಗೂ ನಾಶವಾಗದಿರುವುದು, ಸದಾ ವೃದ್ಧಿಯಾಗುತ್ತಲೇ ಇರುವುದು, ಮುಗಿಯದಿರುವುದು. ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಎಂದು ಅತ್ಯಂತ ಸಡಗರದಿಂದ ಆಚರಿಸುತ್ತೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ವರ್ಷದ 365 ದಿನಗಳಲ್ಲಿ ಕೇವಲ ಈ ಒಂದು ದಿನ ಮಾತ್ರ ಸೂರ್ಯ ಮತ್ತು ಚಂದ್ರರಿಬ್ಬರು ತಮ್ಮ ಉಚ್ಚ ಸ್ಥಾನದಲ್ಲಿರುತ್ತಾರೆ. ಅಂದರೆ ಬ್ರಹ್ಮಾಂಡದ ಶಕ್ತಿಯು ಈ ದಿನ ತನ್ನ ಉತ್ತುಂಗದಲ್ಲಿರುತ್ತದೆ. ಹಾಗಾಗಿ ಈ ದಿನ ನಾವು ಮಾಡುವ ಯಾವುದೇ ಒಳ್ಳೆಯ ಕೆಲಸ, ಜಪ, ತಪಸ್ಸು, ಪೂಜೆ, ಪುನಸ್ಕಾರಗಳು ನಮಗೆ ಅಕ್ಷಯವಾದ, ಅಂದರೆ ಎಂದಿಗೂ ಮುಗಿಯದ ಪುಣ್ಯವನ್ನು ತಂದುಕೊಡುತ್ತವೆ. ನಮ್ಮ ಪುರಾಣಗಳ ಪುಟಗಳನ್ನು ತಿರುವು ಹಾಕಿದರೆ ಅಕ್ಷಯ ತೃತೀಯದ ದಿನ ನಡೆದ ಹಲವು ರೋಮಾಂಚನಕಾರಿ ಹಾಗೂ ಭಕ್ತಿಪೂರ್ವಕ ಘಟನೆಗಳು ನಮಗೆ ಅಚ್ಚರಿಯನ್ನು ಮೂಡಿಸುತ್ತವೆ. ದ್ವಾಪರ ಯುಗದಲ್ಲಿ ಕಡುಬಡತನದಲ್ಲಿದ್ದ, ಉಡಲು ಸರಿಯಾಗಿ ಬಟ್ಟೆಯೂ ಇಲ್ಲದಿದ್ದ ಬಡ ಬ್ರಾಹ್ಮಣ ಸುಧಾಮ ತನ್ನ ಬಾಲ್ಯದ ಗೆಳೆಯನಾದ ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋದ ದಿನ ಇದೇ ಪವಿತ್ರವಾದ ಅಕ್ಷಯ ತೃತೀಯ. ಸುಧಾಮ ಶ್ರೀಕೃಷ್ಣನಿಗೆ ಕಾಣಿಕೆಯಾಗಿ ಕೊಟ್ಟಿದ್ದು ಬಂಗಾರವನ್ನಲ್ಲ, ಬೆಳ್ಳಿಯನ್ನಲ್ಲ, ವಜ್ರ ವೈಡೂರ್ಯಗಳನ್ನಲ್ಲ, ತನ್ನ ಹರಿದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದ ಕೇವಲ 1 ಹಿಡಿ ಅವಲಕ್ಕಿಯನ್ನು. ಆ ಭಕ್ತಿಯಿಂದ ಕೊಟ್ಟ 1 ಹಿಡಿ ಅವಲಕ್ಕಿಯನ್ನು ಅತ್ಯಂತ ಪ್ರೀತಿಯಿಂದ ತಿಂದ ಪರಮಾತ್ಮ ಸುಧಾಮನಿಗೆ ಅಕ್ಷಯವಾದ ರಾಜರುಗಳು ಬೆರಗಾಗುವಂತಹ ಸಂಪತ್ತನ್ನು ಕರುಣಿಸಿದ. ಇಲ್ಲಿ ಭಕ್ತಿ ಮತ್ತು ಭಾವ ಮುಖ್ಯವಾಯಿತೇ ಹೊರತು ಆಡಂಬರವಲ್ಲ ಎಂಬುದನ್ನು ನಾವು ಮರೆಯಬಾರದು. ಅದೇ ರೀತಿ ವನವಾಸದಲ್ಲಿದ್ದ ಪಾಂಡವರು ಹಸಿವಿನಿಂದ ಕಂಗೆಟ್ಟಿದ್ದಾಗ ತಮ್ಮ ಬಳಿ ಬಂದ ಅತಿಥಿಗಳಿಗೆ ಅನ್ನ ಹಾಕಲಾಗದೆ ದ್ರೌಪದಿ ಕಣ್ಣೀರು ಹಾಕುತ್ತಿದ್ದಾಗ ಸೂರ್ಯದೇವನು ಪ್ರತ್ಯಕ್ಷನಾಗಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದು ಇದೇ ಅಕ್ಷಯ ತೃತೀಯದಂದು. ವೇದವ್ಯಾಸರು ಗಣೇಶನ ಸಹಾಯದಿಂದ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ್ದು, ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನಿಸಿದ್ದು, ಭಗೀರಥನ ತಮಸ್ಸಿಗೆ ಒಲಿದು ಗಂಗಾಮಾತೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದದ್ದು, ಹೀಗೆ 10 ಹಲವು ಅತ್ಯಂತ ಪವಿತ್ರ ಘಟನೆಗಳಿಗೆ ಸಾಕ್ಷಿಯಾದ ಮಹಾನ್ ದಿನವಿದು. ಈ ಯಾವ ಪೌರಾಣಿಕ ಕಥೆಗಳಲ್ಲೂ ಚಿನ್ನದ ಪ್ರಸ್ತಾಪವೇ ಇಲ್ಲ. ಯಾರು ಚಿನ್ನ ಖರೀದಿಸಿ ಪುಣ್ಯ ಪಡೆದ ಉದಾಹರಣೆಗಳಿಲ್ಲ.
ಹಾಗಾದರೆ ಈ ಚಿನ್ನ ಖರೀದಿಸುವ ಸಂಪ್ರದಾಯ ಹುಟ್ಟಿಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಕಾಲ ಬದಲಾದಂತೆ ಮಾರುಕಟ್ಟೆಯ ವ್ಯಾಪಾರ ತಂತ್ರಗಳು ನಮ್ಮ ಮೂಲ ಸಂಪ್ರದಾಯಗಳನ್ನು ಆಕ್ರಮಿಸಿಕೊಂಡವು. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಿದರೆ ಆ ಸಂಪತ್ತು ಅಕ್ಷಯವಾಗುತ್ತದೆ ಎಂಬ ಒಂದು ಹೊಸ ನಂಬಿಕೆಯನ್ನು ವ್ಯಾಪಾರಶಾಹಿಯು ವ್ಯವಸ್ಥಿತವಾಗಿ ಹುಟ್ಟುಹಾಕಿತು. ಚಿನ್ನ ಖರೀದಿಸುವುದು ಖಂಡಿತವಾಗಿಯೂ ತಪ್ಪಲ್ಲ. ನಿಮ್ಮ ಬಳಿ ಧಾರಾಳವಾಗಿ ಹಣವಿದ್ದರೆ, ಯಾವುದೇ ಸಾಲದ ಹೊರೆ ಇಲ್ಲದಿದ್ದರೆ ನೀವು ಖಂಡಿತವಾಗಿಯೂ ಚಿನ್ನವನ್ನು ಖರೀದಿಸಬಹುದು. ಆದರೆ ಸಾಲ ಮಾಡಿ ಬೇರೆಯವರ ಬಳಿ ಕೈಯೊಡ್ಡಿ ಕ್ರೆಡಿಟ್ ಕಾರ್ಡ್ ಬಳಸಿ ಕಷ್ಟಪಟ್ಟು ಚಿನ್ನ ಖರೀದಿಸಲೇಬೇಕು. ಇಲ್ಲದಿದ್ದರೆ ದೇವಿಯ ಕೃಪೆ ಸಿಗುವುದಿಲ್ಲ ಎಂಬ ನಿಯಮ ನಮ್ಮ ಯಾವ ವೇದಶಾಸ್ತ್ರಗಳಲ್ಲೂ ಇಲ್ಲ. ಭಗವಂತನಿಗೆ ಬೇಕಾಗಿರುವುದು ನಿಮ್ಮ ನಿರ್ಮಲವಾದ ಭಕ್ತಿ. ಪ್ರಕೃತಿಯಲ್ಲಿ ಅಡಗಿರುವ ಎಷ್ಟೋ ಸಾಮಾನ್ಯ ವಸ್ತುಗಳು ಚಿನ್ನಕ್ಕಿಂತಲೂ ಸಾವಿರಾರು ಪಟ್ಟು ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಹೊಂದಿವೆ. ಅವುಗಳಲ್ಲಿ ಕೆಲವು ವಸ್ತುಗಳು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವು. ಅಂಥದ್ದೇ ಒಂದು ಅದ್ಭುತ ಶಕ್ತಿಯುಳ್ಳ ಅಯಸ್ಕಾಂತದಂತೆ ಹಣವನ್ನು ಸೆಳೆಯುವ ವಸ್ತುವಿನ ಬಗ್ಗೆ ನಾವಿಂದು ನಿಮಗೆ ಹೇಳಲಿದ್ದೇವೆ. ಅದು ಬೇರಾವುದೂ ಅಲ್ಲ, ಕೇವಲ 10 ಅಥವಾ 20 ರೂಪಾಯಿಗೆ ನಿಮ್ಮ ಹತ್ತಿರದ ದಿನಸಿ ಅಂಗಡಿಯಲ್ಲಿ ಸುಲಭವಾಗಿ ಸಿಗುವ ವಸ್ತು. ಈ ವಸ್ತು ಎಂತಹ ಚಮತ್ಕಾರವನ್ನು ಮಾಡಬಲ್ಲದು ಎಂದರೆ, ಇದನ್ನು ಸರಿಯಾದ ಮುಹೂರ್ತದಲ್ಲಿ ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿರುವ ಎಂತಹದ್ದೇ ಕಡು ದಾರಿದ್ರ್ಯ, ನಕಾರಾತ್ಮಕ ಶಕ್ತಿ, ವಾಸ್ತು ದೋಷ, ಕಣ್ಣು ದೃಷ್ಟಿ ಎಲ್ಲವೂ ಬೆಳಗಿನ ಮಂಜಿನಂತೆ ಕರಗಿ ಹೋಗುತ್ತದೆ. ಪುರಾಣಗಳ ಪ್ರಕಾರ ಈ ವಸ್ತು ದೇವತೆಗಳು ಮತ್ತು ದಾನವರು ಸೇರಿ ಮಾಡಿದ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯೊಟ್ಟಿಗೆ ಉದ್ಭವವಾಯಿತು. ಹಾಗಾಗಿ ಈ ವಸ್ತುವನ್ನು ಸಾಕ್ಷಾತ್ ಲಕ್ಷ್ಮಿಯ ಸಹೋದರ ಎಂದೇ ಶಾಸ್ತ್ರಗಳಲ್ಲಿ ಬಣ್ಣಿಸಲಾಗಿದೆ. ಈ ವಸ್ತುವನ್ನು ಮನೆಗೆ ತರುವ ಮುನ್ನ ನೀವು ಕೆಲವು ಕಟ್ಟುನಿಟ್ಟಿನ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಅಕ್ಷಯ ತೃತೀಯದ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಚಿಭೂತರಾಗಿ ಮನೆಯನ್ನು ಒರೆಸುವಾಗ ಆ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಗೋಮೂತ್ರವನ್ನು ಸೇರಿಸಿದರೆ ಇಡೀ ಮನೆಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಬಿಡಿಸಬೇಕು. ಮನೆಯಲ್ಲಿ ಧೂಪ ದೀಪಗಳನ್ನು ಬೆಳಗಿ ಅಂದು ಮನೆಯಲ್ಲಿ ಯಾರೂ ಜಗಳವಾಡಬಾರದು, ಕಠೋರವಾದ ಮಾತುಗಳನ್ನು ಆಡಬಾರದು. ಈಗ ಆ ರಹಸ್ಯ ವಸ್ತುವನ್ನು ಹೇಗೆ ತರಬೇಕು ಎಂಬ ನಿಯಮವನ್ನು ಗಮನವಿಟ್ಟು ಕೇಳಿ. ನೀವು ಅಂಗಡಿಗೆ ಹೋಗಿ ಸಂಪೂರ್ಣವಾಗಿ ಹೊಸದಾಗಿ ಈ ವಸ್ತುವನ್ನು ಖರೀದಿಸಬೇಕು. ಅಂಗಡಿಯವನಿಗೆ 10 ರೂಪಾಯಿ ಹಣ ಕೊಡುವಾಗ ನಿಮ್ಮ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯನ್ನು ಧ್ಯಾನಿಸುತ್ತಾ, ಹೇ ತಾಯಿ, ನನ್ನ ಕಷ್ಟಗಳನ್ನೆಲ್ಲ ದೂರವಾಗಲಿ, ನೀನು ಈ ವಸ್ತುವಿನ ರೂಪದಲ್ಲಿ ನನ್ನ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸು ಎಂದು ಬೇಡಿಕೊಳ್ಳಬೇಕು. ಇಲ್ಲಿ ಅತ್ಯಂತ ಪ್ರಮುಖವಾದ ನಿಯಮವನ್ನು ಹೊಂದಿದೆ. ಈ ವಸ್ತುವನ್ನು ಅಂಗಡಿಯಿಂದ ಖರೀದಿಸಿ ಮನೆಗೆ ತರುವಾಗ ದಾರಿಯಲ್ಲಿ ನೀವು ಯಾರೊಂದಿಗೂ ಮಾತನಾಡಬಾರದು. ನಿಮ್ಮ ಕೈಯಲ್ಲಿರುವುದು ಕೇವಲ 10 ರೂಪಾಯಿಯ ವಸ್ತುವಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಎಂಬ ಭಾವನೆ ನಿಮ್ಮಲ್ಲಿರಬೇಕು. ಮನೆಗೆ ಬಂದ ತಕ್ಷಣ ಆ ವಸ್ತುವನ್ನು ನೇರವಾಗಿ ನಿಮ್ಮ ಮನೆಯ ದೇವರ ಕೋಣೆಗೆ ತೆಗೆದುಕೊಂಡು ಹೋಗಿ ಅದನ್ನು ತುಂಬಿಡಲು ಒಂದು ಶುದ್ಧವಾದ ಹೊಸ ಗಾಜಿನ ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಡಬ್ಬಿಗಳನ್ನು ಬಳಸಬೇಡಿ. ಆ ಭರಣಿಯ ತುಂಬ ಈ ವಸ್ತುವನ್ನು ತುಂಬಿ ಅದರ ಮೇಲೆ 1 ರೂಪಾಯಿಯ ಅಥವಾ 5 ರೂಪಾಯಿಯ ನಾಣ್ಯವನ್ನು ಇಡಿ. ನಂತರ ಆ ಭರಣಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ದೀಪ ಹಚ್ಚಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ 10 ರೂಪಾಯಿಯ ವಸ್ತುವಿನಲ್ಲಿ ಒಂದು ವಿಶೇಷವಾದ ಕಾಂತಿಯ ಶಕ್ತಿ ಇದೆ. ಯಾರದ್ದಾದರೂ ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲಿದ್ದರೆ ಆ ನಕಾರಾತ್ಮಕ ಶಕ್ತಿಯನ್ನು ಈ ವಸ್ತು ಸ್ಪಂಜಿನಂತೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಇದು ಕೇವಲ ಮೂಢನಂಬಿಕೆಯಲ್ಲ, ಇದರ ಹಿಂದೆ ಒಂದು ಸೂಕ್ಷ್ಮವಾದ ವೈಜ್ಞಾನಿಕ ಸತ್ಯವೂ ಕೂಡ ಅಡಗಿದೆ. ವಿಜ್ಞಾನವೂ ಕೂಡ ಈ ವಸ್ತುವಿನ ಶುದ್ಧೀಕರಿಸುವ ಗುಣವನ್ನು ಒಪ್ಪಿಕೊಂಡಿದೆ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಲ್ಲಿಯವರೆಗೆ ನೋಡಿದ್ದೀರಿ ಎಂದರೆ ನಿಮಗೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ಅತೀವವಾದ ಶ್ರದ್ಧೆ ಇದೆ ಎಂದರ್ಥ. ಆ ಅದ್ಭುತ ವಸ್ತುವಿನ ಹೆಸರನ್ನು ಕೇಳಲು ನೀವು ಅತ್ಯಂತ ಕಾತುರರಾಗಿದ್ದೀರಿ. ಅಕ್ಷಯ ತೃತೀಯದಂದು ಚಿನ್ನದಷ್ಟೇ ಪವಿತ್ರವಾದ ಕೇವಲ 10 ರೂಪಾಯಿಗೆ ಸಿಗುವ ನಿಮ್ಮ ಅದೃಷ್ಟವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಆ ಚಮತ್ಕಾರಿಕ ವಸ್ತು ಬೇರಾವುದೂ ಅಲ್ಲ, ಅದೇ ಕಲ್ಲುಪ್ಪು. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸರಿಯಾಗಿದೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪಿಗೆ ಹಿಂದೂ ಧರ್ಮದಲ್ಲಿ ಅತ್ಯುನ್ನತವಾದ ಸ್ಥಾನವಿದೆ. ಸಮುದ್ರದಿಂದ ಹುಟ್ಟುವ ಈ ಕಲ್ಲುಪ್ಪು ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ಜನಿಸಿದ ಕಾರಣ ಇದನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಎಂದೇ ಪೂಜಿಸಲಾಗುತ್ತದೆ. ಉಪ್ಪು ಎಂದಿಗೂ ಕೆಡುವುದಿಲ್ಲ, ಅದು ಯಾವಾಗಲೂ ಅಕ್ಷಯವಾಗಿರುತ್ತದೆ. ಕಲ್ಲುಪ್ಪಿನ ಜೊತೆಗೆ ಸಾಧ್ಯವಾದರೆ ಇನ್ನೊಂದು ಪವಿತ್ರ ವಸ್ತು ಕೂಡ ತರಬಹುದು, ಅದುವೇ ಒಣ ಕೊತ್ತಂಬರಿ ಬೀಜ ಅಥವಾ ಧನಿಯಾ.
ಅಕ್ಷಯ ತೃತೀಯದಂದು ಒಣ ಕೊತ್ತಂಬರಿ ಬೀಜವನ್ನು ತಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಬಳಿ ಇಟ್ಟು ಪೂಜಿಸಿ, ಪೂಜೆಯ ನಂತರ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟರೆ ನಿಮ್ಮ ಸಂಪತ್ತು ದಿನೇ ದಿನೇ ಹೆಚ್ಚುತ್ತದೆ. ಕೊತ್ತಂಬರಿ ಬೀಜವು ಹಸಿರಿನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದ ವೀಕ್ಷಕರೇ, ಈ ಬಾರಿಯ ಅಕ್ಷಯ ತೃತೀಯವನ್ನು ಕೇವಲ ಚಿನ್ನ ಕೊಳ್ಳುವ ಭರದಲ್ಲಿ ನಿರಾಶರಾಗಬೇಡಿ. ಚಿನ್ನ ಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಕೀಳರಿಮೆಯನ್ನು ಹಿಂದೆ ಮನಸ್ಸಿನಿಂದ ಕಿತ್ತು ಬಿಸಾಡಿ ಅತ್ಯಂತ ಸಂಭ್ರಮದಿಂದ ಕಲ್ಲುಪ್ಪು ಮತ್ತು ಕೊತ್ತಂಬರಿ ಬೀಜವನ್ನು ತಂದು ಶ್ರದ್ಧೆಯಿಂದ ಪೂಜಿಸಿ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯಗಳು ಸದಾಕಾಲ ಅಕ್ಷಯವಾಗಿರಲಿ ಎಂದು ಬೇಡಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.